ನಿನಗೆ ಗೊತ್ತಾ ನೀನು ಭಾಳ ದೊಡ್ಡ ದುಶ್ಮನ್ ಯಾರಂತ? ಮಂಡ್ಕಾಲ್ ಮೇಲೆ ಪ್ರೆಷರ್ ಹಾಕಕ್ಕೆ ಹೋಗ್ಬೇಡ, ಅದು ಯಾರಂತ ನೀನು ಒಳಗಡೆನೇ ಇರೋದು. ಫೇಮಸ್ ಅರಿಸ್ಟಾಟಲ್ ಹೇಳ್ತಾರೆ, ಆ್ಯಂಗರ್ನ ನೀನು ಕಂಟ್ರೋಲ್ ಮಾಡಬೇಕು. ಆ್ಯಂಗರ್ನ ಬೇಡದೇ ಇರೋ ಪರ್ಸನ್ಸ್ ಅಲ್ಲ, ಯಾರ ಮೇಲೆ ಮಾಡಬೇಕು ಅವ್ರ ಮೇಲೆ ಮಾಡಬೇಕು, ಕರೆಕ್ಟ್ ಟೈಮಲ್ಲಿ ಮಾಡಬೇಕು, ಕರೆಕ್ಟ್ ಸಿಚುವೇಶನಲ್ಲಿ ಮಾಡಬೇಕು. ಮ್ಯಾಕ್ಸಿಮಮ್ ಪೀಪಲ್ಸ್ ಅವ್ರ ಇಮೋಷನ್ಸಿನ ಮೇಲೆ ಅವ್ರ ಜೀವನನ ಕಳೀತಾರೆ ಆ್ಯಂಡ್ ಅವ್ರಿಗೆ ಅವ್ರ ಆ್ಯಂಗರ್ ಮೇಲೆ ಒಂದು ಚೂರು ಕಂಟ್ರೋಲ್ ಇರೋದೇ ಇಲ್ಲ. ಆ್ಯಂಡ್ ಎಲ್ಲಿ ಇನ್ನು ಸ್ವಲ್ಪ ಪೀಪಲ್ಸ್ ಯಾರು ಸಕ್ಸಸ್ಸಿನ ಎಕ್ಸಾಂಪಲ್ ಆಗ್ತಾರೆ, ಅವ್ರ ಆ್ಯಂಗರ್ನ ಯಾವಾಗಲೂ ಅವ್ರು ಕಂಟ್ರೋಲ್ ಮಾಡ್ತಾರೆ, ಅವ್ರ ಇಮೋಷನ್ಸ್ನ ಅವ್ರು ಕಂಟ್ರೋಲ್ ಮಾಡ್ತಾರೆ. ಆ್ಯಂಡ್ ಯಾರೆಲ್ಲ ಇಮೋಷನ್ಸ್ನ ಕಂಟ್ರೋಲ್ ಮಾಡಲ್ಲ, ಇಮೋಷನ್ನೇ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡುತ್ತೆ. ಬೇಸಿಕಲಿ ಪೀಪಲ್ಸ್ IQ ಭಾಳ ಅಪ್ರಿಷಿಯೇಟ್ ಮಾಡ್ತಾರೆ, ಬಟ್ EQ ಭಾಳ ಲೋ ಆಗಿಬಿಟ್ಟಿರುತ್ತೆ. EQ ಅಂದರೆ ಇಮೋಷನಲ್ ಕ್ವಶಂಟ್. ಆ್ಯಂಡ್ ಯಾರ್ದೆಲ್ಲ EQ ವೀಕ್ ಇರುತ್ತೆ ಅವ್ರ ಬಾಯಿಂದ ಒಂದೇ ಮಾತಿರುತ್ತೆ, ನಿಮ್ಮ ಅಪ್ಪನಿಗೆ ಹೇಳ್ಕೊಡಕ್ಕೆ ಬರಬೇಡ ಅಂತ. ಒಬ್ಬ ಹೈ EQ ಇರೋ ಪರ್ಸನ್ ಆ ಮಾತನ್ನ ಕೇಳಿಸ್ಕೊತಾನೆ, ಅರ್ಥ ಮಾಡ್ಕೊತಾನೆ, ಅದನ್ನು ಅವನು ಫೀಡ್ಬ್ಯಾಕ್ ಆಗಿ ತಗೊತಾನೆ, ಅದರಿಂದ ಅವನ್ನ ಇಂಪ್ರೂವ್ ಮಾಡ್ಕೊತಾನೆ, ಅವನು ಸಕ್ಸಸ್ಸಿನ ದಾರಿ ಮೇಲೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಇದೇ ಡಿಫ್ರೆನ್ಸ್ ಇರೋದು ಲೋ EQ ಮೇಲೆ ಮತ್ತು ಹೈ EQ ಮೇಲೆ. ಆ್ಯಂಡ್ ನೀನು ನನ್ನ ಕಮೆಂಟ್ಸಲ್ಲಿ ಹೇಳು, ನಿನ್ನ ಹತ್ರ ಲೋ EQ ಇದೆಯಾ ಅಥವಾ ಹೈ IQ ಇದೆಯಾ? ಕಮೆಂಟ್ಸಲ್ಲಿ ನೀನು ವೆಯ್ಟ್ ಇರುತ್ತೆ. ಈ ಥರ ಕಂಟೆಂಟ್ ಬೇಕಂದರೆ ಈ ಪೇಜ್ನ ಫಾಲೋ ಮಾಡ್ಕೋ, ಇಲ್ಲ ಲಾಸ್ಟ್ ಟೈಮ್ ನಿನ್ನ ಮೀಟ್ ಮಾಡಿ. ಖುಷಿ ಆಯಿತು.